ಐಗಳ ಮಲ್ಲಾಪುರ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಾಲೋನಿಗಿಲ್ಲ ಮೂಲ ಸೌಲಭ್ಯ ಶೀಘ್ರ ಒದಗಿಸದೇ ಇದ್ದರೆ ಹೋರಾಟದ ಎಚ್ಚರಿಕೆ ನೀಡಿದ ರೈತ ಮುಖಂಡ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಐಗಳ ಮಲ್ಲಾಪುರ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಾಲೋನಿಗೆ ಕಳೆದ 3 ದಶಕಗಳಿಂದಲೂ ಒಂದೇ ಒಂದು ಮೂಲ ಸೌಕರ್ಯ ಒದಗಿಸಿಲ್ಲ. ಕಾರಣ ದಲಿತರು ಎನ್ನುವಂತಹ ನಿರ್ಲಕ್ಷ್ಯ ಧೋರಣೆ ಶೋಷಣೆಗೀಡು ಮಾಡಲಾಗ್ತಾ ಇತ್ತು. ಇದನ್ನ ನಾವು ತೀವ್ರವಾಗಿ ಖಂಡಿಸುತ್ತೇವೆ ಅಂತ ದಲಿತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಶೀಘ್ರವೇ ಖುದ್ದು ಸ್ಥಳಕ್ಕೆ ಆಗಮಿಸಬೇಕು. ತುರ್ತಾಗಿ ಮೂಲ ಸೌಲಭ್ಯಗಳನ್ನು ಒದಗಿಸಬೇಕಿದೆ. ಅದು ಅವರ ಕರ್ತವ್ಯವಾಗಿದೆ. ನಿರ್ಲಕ್ಷ್ಯ ಧೋರಣೆಯಿಂದ ಹಾಗೂ ಉದ್ದಟತನದಿಂದ ವರ್ತಿಸಿದರೆ ಹೋರಾಟದ ಮೂಲಕ ತಕ್ಕ ಶಾಸ್ತಿ ಮಾಡಲಾಗುವುದು. ಹಂತ ಹಂತವಾಗಿ ಹೋರಾಟವನ್ನು ಆರಂಭಿಸಲಾಗುವುದು. ಕಚೇರಿಗೆ ಬೀಗ ಜಡಿದು ಹೋರಾಟ ಮಾಡಬೇಕಾಗುತ್ತದೆ ಅಂತ ದಲಿತ ಮುಖಂಡ ಹಾಗೂ ರೈತ ಸಂಘದ ಮುಖಂಡರಾದ ಸಿದ್ದೇಶಪ್ಪ ಅವರು ಎಚ್ಚರಿಕೆ ನೀಡಿದರು. ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಕಳೆದ 3 ದಶಕಗಳಿಂದ ನಾಗರಿಕತೆಗೆ ಸಾಕ್ಷಿಯಾಗುವ ರಸ್ತೆಯನ್ನು ನಿರ್ಮಿಸುವಂತೆ ಸಂಬಂಧಪಟ್ಟ ಇಲಾಖೆಗಳಿಗೆ ಕಳೆದ 3 ದಶಕಗಳಿಂದಲೂ ಕೂಡ ಅರ್ಜಿಯನ್ನು ನೀಡಲಾಗ್ತಾ ಇದೆ. ಆದರೆ ಅವರಿಗೆ ಸ್ಪಂದಿಸುವ ವ್ಯವಧಾನವಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಸ್ಥಳೀಯ ಯಾವ ಜನಪ್ರತಿನಿಧಿಗಳು ಬಂದು ಆಲಿಸ್ತಾ ಇಲ್ಲ. ನಮ್ಮ ಕಾಲಿಗೆ ಬಿದ್ದು ಓಟು ಹಾಕಿಸಿಕೊಂಡವರು ಹಾಗೂ ಅವರ ಪರವಾಗಿ ಮನೆ ಬಾಗಿಲಿಗೆ ಬಂದು ಓಟಿನ ಭಿಕ್ಷೆ ಬೇಡಿದವರು ಈಗ ತಿರುಗಿ ನೋಡ್ತಾ ಇಲ್ಲ. ಗ್ರಾಮದ ಮುಖಂಡರೆನಿಸಿಕೊಂಡಿರುವವರು ತಮ್ಮ ಜವಾಬ್ದಾರಿಯನ್ನು ಮರೆತಿದ್ದಾರೆ. ಸಂಬಂಧಿಸಿದ ಇಲಾಖಾಧಿಕಾರಿಗಳು ಕೂಡ ಇವರ ಗೊಂಬೆಗಳಂತೆ ವರ್ತಿಸ್ತಾ ಇದ್ದು, ಅಂಬೇಡ್ಕರ್ ಅವರ ಸಂವಿಧಾನದಡಿ ಸರ್ಕಾರಿ ನೌಕರಿಯಲ್ಲಿದ್ದು ಸರ್ಕಾರಿ ಸಂಬಳವನ್ನು ತಿನ್ನುವ ಅವರು ಅಂಬೇಡ್ಕರ್ ಕಾಲೋನಿಯನ್ನು ಧಿಕ್ಕರಿಸಿದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ ಅಂತ ಕಾಲೋನಿಗ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಕುಡಿಯೋ ನೀರಿಗಾಗಿ ಅರ್ಧ ಮೀಲು ನಡಿಬೇಕಾಗಿದೆ, ಅಲ್ಲಿಂದ ಹೊತ್ಕೊಂಡು ತರಬೇಕಿದೆ. ಬೀದಿ ದೀಪವಿಲ್ಲ, ಕಾಡುಗತ್ತಲೆಯಲ್ಲಿ ನಿತ್ಯದ ಜೀವನ ನಡೆಸ್ತಾ ಇದ್ದೇವೆ. ಇಡೀ 30 ಮನೆಗಳಿಗೆ ಒಂದೇ ಒಂದು ಬೀದಿ ದೀಪವಿದೆ. ಅದು ಬೆಳಗದಿದ್ರೆ ಕಾಡುಗತ್ತಲಲ್ಲಿ ರಾತ್ರಿ ಕಳೆಯಬೇಕಾದ ಪರಿಸ್ಥಿತಿ ನಮಗಿದೆ. ಮನೆಗಳು ಹೊಲ ಹಾಗೂ ಕಾಡಂಚಿಗೆ ಹೊಂದಿಕೊಂಡಿದ್ದು, ಸಂಜೆ ಹೊತ್ತಾದರೆ ಸಾಕು ಮನೆಯೊಳಗೆ ಸೇರಿದರೆ ಮತ್ತೆ ಸೂರ್ಯ ಹುಟ್ಟಿದ ಮೇಲೆಯೇ ಮನೆಯಾಚೆಗೆ ಬರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. 10 ಬಾರಿ ಅರ್ಜಿ ನೀಡಲಾಗಿದೆ. 30 ವರ್ಷಗಳಾದರೂ ಕೂಡ ಅಧಿಕಾರಿಗಳಿಗೆ ಇತ್ತ ಬರಲು ಆಗ್ತಾ ಇಲ್ಲ. ಯಾವ ಇಲಾಖೆಯವರು ಕೂಡ ತಮ್ಮ ಕರ್ತವ್ಯ ಪಾಲಿಸ್ತಾ ಇಲ್ಲ ಅಂತ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಶೀಘ್ರವೇ ಸೌಲಭ್ಯ ಕಲ್ಪಿಸದೇ ಇದ್ದರೆ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಲಾಗುವುದು ಅಂತ ಮಹಿಳೆಯರು ಕೂಡ ಎಚ್ಚರಿಕೆ ನೀಡಿದರು. 30 ವರ್ಷಗಳಿಂದ ಅಲೆದಾಡಿದರೂ ಕೂಡ ಮೂಲ ಸೌಕರ್ಯಗಳು ಅಂಬೇಡ್ಕರ್ ಕಾಲೋನಿಗೆ ಸಿಗ್ತಾ ಇಲ್ಲ. ನಮ್ಮ ತಾಳ್ಮೆಗೂ ಇತಿಮಿತಿ ಇದೆ. ಇನ್ನು ಹೋರಾಟದ ದಾರಿ ಹಿಡಿಯಬೇಕಾಗುತ್ತದೆ. ಅತಿ ಶೀಘ್ರವೇ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ನಮ್ಮ ಅಂಬೇಡ್ಕರ್ ಕಾಲೋನಿಗೆ ಬರಬೇಕು. ಜನಪರ ಕಾಳಜಿಯುಳ್ಳ ಹಾಗೂ ಅಂಬೇಡ್ಕರ್ ಅನುಯಾಯಿಗಳಾದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸರವರೇ ಖುದ್ದಾಗಿ ರಾತ್ರಿ ಹೊತ್ತು ನಮ್ಮ ಕಾಲೋನಿಗೆ ಬರಬೇಕು. ವಾಸ್ತುಸ್ಥಿತಿಯನ್ನು ಅರಿತು ಅಗತ್ಯ ಕ್ರಮಗಳನ್ನು ಶೀಘ್ರವೇ ಜರುಗಿಸಬೇಕು. ನಿರ್ಲಕ್ಷ್ಯ ಧೋರಣೆ ತಾಳಿದರೆ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿಯಲಾಗುವುದು ಮತ್ತು ಟಿವಿ ಮಾಧ್ಯಮಗಳ ಮೂಲಕ ಕಚೇರಿಗಳಿಗೆ ಸಾಕ್ಷ್ಯಾಧಾರಗಳ ಸಮೇತ ದೂರನ್ನು ನೀಡಲಾಗುವುದು ಹಾಗೂ ಜಿಲ್ಲಾಧಿಕಾರಿಗಳಲ್ಲಿ ಸ್ಥಳೀಯ ಅಧಿಕಾರಿಗಳ ಮೇಲೆ ಲಿಖಿತ ದೂರು ನೀಡಲಾಗುವುದು. ಅಗತ್ಯವಿದ್ದರೆ ಇಲಾಖಾಧಿಕಾರಿಗಳ ಅಮಾನೀಯತೆ ವಿರುದ್ಧ ಕಾನೂನು ರೀತಿಯ ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗುವುದು ಅಂತ ಹೋರಾಟಗಾರರು ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದರು. ವರದಿ ವಿಜಿ ಋಷಭೇಂದ್ರ ಕೂಡ್ಲಿಗಿ. ಏನು ಸಮಸ್ಯೆಪ್ಪ, ನಮಗೇನು ಸರ್ಕಾರದಿಂದ ಸೌಲಭ್ಯ ಒಂದು ಏನೇನೇ ಇಲ್ಲ. ತಾಲೂಕು ಅಧಿಕಾರಿಗಳು ಮೊದಲು ಕೂಡ ತಹಸೀಲ್ದಾರ BDO RY ಬಂದು ಎಂಕ್ವೈರಿ ಎಂದೂ ಬಂದು ಮಾಡಿಯೇ ಇಲ್ಲ. ಅವನು ಎಂಕ್ವೈರಿನೂ ಮಾಡಿಲ್ಲ. ಗ್ರಾಮ ಸಭೆ ಅವನು ನಡೆಸಿಲ್ಲ. ಗ್ರಾಮ ಸಭೆಯಲ್ಲಿ ಬಡವರು ಬಗ್ಗರು ಎಲ್ಲವೂ ಮನೆ ಮಠ ಒಂದು TC ರೋಡ್ ಆಯ್ತು ಯಾವುದೋ ಒಂದು ಎಂಕ್ವೈರಿ ಮಾಡ್ಕೊಂಬಂದಂಗೆ ಅವನು ತಹಸೀಲ್ದಾರಮ್ಮನು ಗಮನಕ್ಕೆ ತಗೊಂಬಂಗಲ್ಲ. MLA ಗಮನಕ್ಕೂ ತಗೊಂಬಂಗಲ್ಲ. ಯಾರು ಗಮನಕ್ಕೂ ತಗೊಂಬಂಗಲ್ಲ. ನಾವು ಬಡ ರೈತರಾಗಿದ್ದೇವೆ. ಬಡದರಿಂದ ನಾವು ಜೀವನ ಮಾಡ್ತಾ ಇದ್ದೀವಿ. ನಾವು ಗ್ರಾಮ ಪಂಚಾಯತ್ ಕ್ರಮ ತಂದಿಲ್ಲ. ಇಲ್ಲ ಗ್ರಾಮ ಪಂಚಾಯತ್ ಕ್ರಮ ತಂದಿಲ್ಲ. ಗ್ರಾಮ ಪಂಚಾಯತಿಯವರು ಅವರು ಕೂಡ ಕ್ರಮ ತಗೊಂಡಿಲ್ಲ. ನಮ್ಮನ್ನೆಲ್ಲ ಎಷ್ಟು ಅರ್ಜಿ ಕೊಟ್ಟರೆ ಅರ್ಜಿನೆಲ್ಲವನ್ನು ಕ್ಯಾನ್ಸಲ್ ಮಾಡ್ತಾರೆ. ನಮಗೆ ಯಾವುದು ರಕ್ಷಣೆ ಸಿಗದಂತೆ ರೀತಿನ ಅವರು ಮಾಡ್ತಾ ಇದ್ದಾರೆ ಗ್ರಾಮ ಸಭೆಯರು, ಗ್ರಾಮ ಪಂಚಾಯತಿ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಅವರು ಗಮನಕ್ಕೆ ತಗೊಂಬಂಗಲ್ಲ. ತಾಲೂಕು ಅಧಿಕಾರಿಗಳು ಗಮನಕ್ಕೆ ತಗೊಂಬಂಗಲ್ಲ. ಯಾರು ಗಮನಕ್ಕೆ ತಗೊಂಬಂದ MLA ಬಂದು ಕೂಡ ಓಟ್ ಹಾಕ್ಸ್ಕೊಂಬಕೊಂಡು ಬರ್ತಾನೆ ಮಾತ್ರ MLA ಊರಾಕ.
ಏನು ಬಡವರ ಬಗ್ಗೆ ಏನು ಅವನಿಗೇನು ಚಿಂತೆ ಅಂತಕ್ಕದ್ದು ಇಲ್ಲ. ಬಡವರ ಮೇಲೆ ಒಂದು ಕ್ರಮ ತಗೊಂಬಂತ ಅವನಲ್ಲಿ ಒಂದು ಆತ್ಮನೇ ಇಲ್ಲ. ನಮಗೆ ಇಷ್ಟು ವರ್ಷದ ನಾವು ಕಾಲ ಕಳ್ಕೊಂತ ಬರ್ತೀವಿ. ಏನು ಸರ್ಕಾರದಿಂದ ಏನು ನಮಗೆ ಸೌಲಭ್ಯನೇ ಇಲ್ಲ. ಈ ಸೌಲಭ್ಯಗಳಿಗಾಗಿ ನಾವು ಒಂದು ಅರ್ಜಿಯನ್ನು ನಾವು ಸಲ್ಲಿಸ್ತೀವಿ. ನಾವು ಇದನ್ನ ಕ್ರಮವನ್ನು ತಗೊಂಡೇ ತಿರ್ಬೇಕು. ಅವರು ಯಾವ ತಾಲೂಕು ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ ಆಯ್ತು, ಯಾವ MLA ಆಯ್ತು, ನಾವು ಇದು ಕ್ರಮ ತಗೊಳ್ಳಿದ್ರೆ ನಾವು ಏನೋ ನಮ್ಮ ಅನಾಹುತಗಳು ಆಗ್ತಾ ಇದೀವಿ. ನಾವು ಇಷ್ಟೇ. ನಾನು ಯಾಕೆ ಇದಕ್ಕೆ ಅಧಿಕಾರಿ ಆಗ್ತಂತ ಕ್ರಮ ಯಾಕ್ತಂತಿಲ್ಲ? ಕ್ರಮ ತಗೊಂಡಿಲ್ಲ. ನಾವು ಎಷ್ಟು ಅರ್ಜಿ ಕೊಟ್ಟರು ಕ್ರಮ ತಗೊಂಡಿಲ್ಲ. ನಮ್ಮ ನಿಂಗೆ ಬರ್ತತ್ತೆ ಈಗೆಲ್ಲ ಎಷ್ಟೋ ವರ್ಷದ 30-40 ವರ್ಷದಿಂದ ನಾವು ಇಲ್ಲಿದ್ದ ನಾವು ಅರ್ಜಿ ಕೊಟ್ಕೊಂತಲೇ ಬಂದೀವಿ. ಏನೂ ಅವ್ರು ಮಾಡಿಲ್ಲ ನಮಗೆ. ಇಲ್ಲಿ ವಾಸ ಮಾಡಕ್ಕೆ ಎಷ್ಟು ವರ್ಷ ಆದಲ್ಲಿ? ಈ 30-35 ವರ್ಷ ನಾವು ಈ ಮನೆ ಕಟ್ಕೊಂಡು ನಾವು ಜೀವನ ಮಾಡಕ್ಕೆ ಹಚ್ಚಿ ನಾವಿಲ್ಲಿ ಜೀವನ ಮಾಡಕ್ಕೆ ಹಚ್ಚಿ 30-40 ವರ್ಷದಿಂದ ನಾವಿಲ್ಲಿ ಕಾಲ ಕಳಿತಾ ಇದ್ದೀವಿ. ಇದುವರೆಗೆ ನಮಗೇನು ಸೌಲಭ್ಯ ಇಲ್ಲ. ಆದರೂ ಕೂಡ ಗ್ರಾಮ ಪಂಚಾಯತರನ್ನಾತು, ತಾಲೂಕ್ ಪಂಚಾಯತರನ್ನಾತು, MLAಗಳನ್ನಾತು, ಮಿನಿಸ್ಟ್ರುಗಳನ್ನಾತು, ಯಾರನ್ನಾತು, ಇದನ್ನು ನಮ್ಮನ್ನು ಇಲ್ಲಿಯವರೆಗೆ ಆದರೂ ಕೂಡ ನಮ್ಮನ್ನು ರೋಡಿನಾತು ನಮಗೆ ಯಾವುದೋ ಏನು ಒಂದು ಸರ್ಕಾರದಿಂದ ಒಂದು ಸೌಲಭ್ಯನೂ ಇಲ್ಲಿಯವರೆಗೆ ಆದರೂ ಕೂಡ ಒದಗಿಸ್ಕೊಟ್ಟಿಲ್ಲ ಅವರು. ಈಗ ಆದರೂ ಕೂಡ ನಮಗೆ ನ್ಯಾಯನ ಒದಗಿಸ್ಕೊಡೋದಕ್ಕಾಗಿ ನಾವು ಈ ವಾದಿಯನ್ನು ನಾವು ಫೋಟೋ ತೆಗೆಸಿ ನಾವು ಅಧಿಕಾರಿಗಳಿಗೆ ನಾವು ಕೊಡ್ತಾಯಿದ್ದೀವಿ. ಇದಕ್ಕೆ ಮನ್ನಣೆನ ನಮಗೆ ಕೊಡಬೇಕಾಗಿ ನಾವು ಅಧಿಕಾರಿಗಳು, ಕಾರ್ಮಿಕರ ಅಧಿಕಾರಿಗಳು, ರೈತರ ಸಂಘದ ಅಧಿಕಾರಿಗಳು ಇವರು ಗಮನ ಬಿಟ್ಟು ನಮ್ಮ ರೋಡ್ ಮಾಡಿಸ್ಕೊಡೋದಕ್ಕಾಗಿ ನಾವು ಫೋಟೋ ತೆಗೆಸಿ ನಾವು ಕೊಡ್ತಿರ್ತೀವಿ. ಕರೆಂಟಿನ ಸಮಸ್ಯೆ, ಇಲ್ಲಿ ರೋಡಿನ ಸಮಸ್ಯೆ, ನೀರಿನ ಸಮಸ್ಯೆ ನಿಮ್ಮ ಹೆಸರು ಏನಕ್ಕ? ಅಕ್ಕ ನಿಮ್ಮ ಯಾರು ಅಂತ ಪತ್ರ ಲೀವ್ ಲೆಟರ್ ಮಾತಾಡ್ರಿ. ಹಿಂಗೆ ಎಲ್ಲ ನಮಗೆ ಭಾಳ ನಮಗೆ ಯಾವ ಸರ್ಕಾರ ಯಾವ ಸೌಲಭ್ಯಗಳು ಇಲ್ಲ. ನಾವು ಒಳ್ಳೆ ವರ್ಷ ಎಲ್ಲ ಗಲೀಜುಗಳು, ಮನೆ ಮುಂದೆಲ್ಲ ಗಲೀಜುಗಳು ಎಲ್ಲವೂ ಭಾಳ ಇದಾಗ್ಬಿಟ್ಟಲ್ಲ. ಯಾವ ಸರ್ಕಾರ ಬಂದು ನಮ್ಗೆ ಯಾವ ರಕ್ಷಣೆ ಕೊಟ್ಟಿಲ್ಲ. MLA ಬಂದು ಕೂಡ ನಮಗೆ ರಕ್ಷಣೆ ಕೊಟ್ಟಿಲ್ಲ. ಯಾವ ತಾಲೂಕು ಅಧಿಕಾರಿಗಳು ಕೂಡ ಕೊಟ್ಟಿಲ್ಲ ಅಧಿಕಾರ. ಮಾತಾಡ್ರಿ. ನಾವು ಇಷ್ಟೆಲ್ಲ ಎಲ್ಲ ನಮ್ಗೆ ಸುಮ್ಮನೆ ನಾವು ನಮ್ ಕಷ್ಟ ಯಾರು ನೋಡ್ಕೊಳ್ಳೋದಿಲ್ಲ, ಯಾರು ಕೇಳೋದಿಲ್ಲ. ನಮ್ ಕಷ್ಟ ಯಾರು ಅಲ್ಲೇನು ಮನುಷ್ಯರು ಸೋತು ಇನ್ನು ಸಾಯ ಕುಲಿಯಕ್ಕೊಂದು ಸಾಯ್ತಾರೆ ಜನ ಅಂತಂದ್ರೆ
ಬರೀ ಕುಡಿಯಕ್ಕೆ ಸಾಯ್ತಾರ ಬರೀ ಕುಡಿಯಕ್ಕೆ ಸಾಯ್ತಾರ, ನಮ್ಗೇನು ವ್ಯವಸ್ಥೆ ಮಾಡಂಗಿಲ್ಲ ನೋಡು.